ಪ್ರಿಯಾಂಕ್ ಖರ್ಗೆ ಅವರಿಗೆ ಎಂಪಿ ಪಾಟೀಲ್ ಅವರಿಗೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಚುನಾವಣೆ ವಿರೋಧ ಬಗ್ಗೆ ಮಾತಾಡಿದ ಎಂಪಿ ಪಾಟೀಲ್ ಅವರಿಗೆ ಎಂಪಿ ಪಾಟೀಲ್ ಅವರಿಗೆ ಇವತ್ತು ಚಲುವಾದಿ ನಾರಾಯಣ ಸ್ವಾಮಿ ಸಾಹೇಬರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ರಾಜ್ಯದ ನಾಯಕರಾಗಿ ಇವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅವರು ವಿರೋಧ ಪಕ್ಷದ ನಾಯಕರಾಗಿ ಪರಿಷತ್ನಲ್ಲಿ ಇವತ್ತು ಸರ್ಕಾರದ ವಿರುದ್ಧ ಆಗಿರುವಂಥ ಹಗರಣಗಳಾಗಿರ್ಬೋದು, ಸರ್ಕಾರದಲ್ಲಿ ನಡೀತಾ ಇರುವಂಥ ಅನೇಕ ಏನು ಆಡಳಿತದಲ್ಲಿ ವೈಫಲ್ಯಗಳು ನಡೀತಾ ಇದೆ, ಅದು ಎಲ್ಲವೂ ಕೂಡ ಇವತ್ತು ಜನರ ಮುಂದೆ ಎತ್ತಿಡುವಂಥ ಕೆಲಸ ಇವತ್ತು ಚಲುವಾದಿ ನಾರಾಯಣ ಸ್ವಾಮಿ ಸಾಹೇಬರು ಮಾಡ್ತಾ ಇದ್ದಾರೆ. ಇವತ್ತು ಎಂಬಿ ಪಾಟೀಲ್ ಅವರು ವಿರುದ್ಧ ಏನು ಮಾತುಗಳನ್ನು ಹೇಳಿದ್ದಾರೆ ಅದನ್ನು ಧಿಕ್ಕರಿಸಿ ಇವತ್ತು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಇವತ್ತು ನಡೀತಾ ಇದೆ. ಇದನ್ನು ಅವರು ಕ್ಷಮೆಯನ್ನು ಕೇಳಿ ಸಚಿವರು ತಕ್ಷಣದಲ್ಲಿ ನಾರಾಯಣ ಸ್ವಾಮಿ ಸಾಹೇಬರನ್ನ ಕ್ಷಮೆಯನ್ನು ಕೇಳಿ ಇವತ್ತು ಅವರು ಕೇಳಬೇಕು ಅಂತ ಹೇಳಿ ನಾವು ಆಗ್ರಹಿಸಿ ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾಗಿ ನಾವು ಇನ್ನೂ ಹೆಚ್ಚು ಹೋರಾಟವನ್ನು ಇವತ್ತು ಮುಂದಿನ ದಿನಗಳಲ್ಲಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಲಬುರಗಿ ಗ್ರಾಮಾಂತರ ಜಿಲ್ಲೆ ಮತ್ತು ನಗರ ಜಿಲ್ಲೆಯ ವತಿಯಿಂದ ಎಸ್ಸಿ ಮೋರ್ಚಾದ ಮತ್ತು ನೇತೃತ್ವದಲ್ಲಿ ಇವತ್ತು ಒಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟ ಯಾತಕ್ಕಾಗಿ ಹೋರಾಟ ಅಂತಂದರೆ ಸನ್ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ದಲಿತ ನಾಯಕರಾದಂಥ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರಿಗೆ, ಇದು ಕಾಂಗ್ರೆಸ್ ಪಕ್ಷದವರು, ಇವತ್ತು ಅದರಲ್ಲಿ ಎಂಬಿ ಪಾಟೀಲ್ ಅವರು ಒಂದು ಕೆಟ್ಟ ರೀತಿಯಾಗಿ ಅವರಿಗೆ ಅವಹೇಳನಕಾರ ರೀತಿಯಲ್ಲಿ ಅವರಿಗೆ ಒಂದು ತೊಂದರೆ ಕೊಡುವಂಥ ರೀತಿಯಲ್ಲಿ ಇವತ್ತು ಮಾತಾಡಿದ್ದಾರೆ. ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ನಿರಂತರವಾಗಿ ಮಾತನಾಡುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸಂವಿಧಾನಬದ್ಧ ಹಕ್ಕನ್ನು ಪಡೆದುಕೊಂಡಿರುವಂಥ ಸನ್ಮಾನ್ಯ ನಾರಾಯಣ ಸ್ವಾಮಿಯವರು ನಮ್ಮ ಪಕ್ಷದ ವಿರೋಧ ಪಕ್ಷ ನಾಯಕರು. ಒಬ್ಬ ವಿರೋಧ ಪಕ್ಷದ ಜವಾಬ್ದಾರಿಯುತ ನಾಯಕನಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಂಥ ಭ್ರಷ್ಟಾಚಾರದ ಬಗ್ಗೆ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಂಥ ಅವ್ಯವಹಾರದ ಬಗ್ಗೆ, ಅಲ್ಲಿ ನಡೆದಂಥ ಹಗರಣ ಬಗ್ಗೆ ಮಾತಾಡಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದವರಿಗೆ ಸಹಿಸಲಿಕ್ಕಾಗಲಿಕ್ಕಿಲ್ಲ. ಅದಕ್ಕೆ ಇವತ್ತು ನಾರಾಯಣಸ್ವಾಮಿ ಅವರನ್ನು ತೇಜಾವಧಿ ಮಾಡುವ ಒಂದು ಮಾತುಗಳನ್ನು ಇವತ್ತು ಅತ್ಯಂತ ಕೆಟ್ಟ ಪದಗಳನ್ನು ಬಳಸೋದ್ರ ಮುಖಾಂತರ ಇವತ್ತು ಟೀಕೆ ಮಾಡಿದ್ದಾರೆ. ಅದು ಭಾರತೀಯ ಜನತಾ ಪಕ್ಷ ಕಲಬುರಗಿ ಮಹಾನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆಯ ನಮ್ಮೆಲ್ಲ ಪಕ್ಷದ ಮುಖಂಡರು ಮತ್ತು ಶಾಸಕರು, ಮಾಜಿ ಶಾಸಕರ ನೇತೃತ್ವದಲ್ಲಿ ಅವರ ಈ ಮಾತುಗಳನ್ನು ನಾವು ಖಂಡಿಸ್ತೀವಿ. ನಾವು ಸನ್ಮಾನ್ಯ ನಮ್ಮ ಎಂಬಿ ಪಾಟೀಲ್ ಅವರು ಶೀಘ್ರವಾಗಿ ಈ ಕರ್ನಾಟಕ ರಾಜ್ಯದ 6 ಕೋಟಿ ಜನರ ಕ್ಷಮೆಯನ್ನು ಯಾಚಿಸಬೇಕು ಮತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕಂತ ಒತ್ತಾಯ ಇವತ್ತು ನಾವು ಮಾಡಿ ಈ ಒಂದು ಪ್ರತಿಭಟನೆ ಮಾಡಿದ್ದೀವಿ.